ನಮ್ಮ ಮೈಸೂರು ಅರಮನೆ ಹಾಗೂ ಮೈಸೂರಲ್ಲಿ ಇರ್ತಕ್ಕಂತಹ ಲೈಟಿಂಗ್ಸ್ ಅಲ್ಲಿ ಎಷ್ಟು ಜಗಮಗಿಸ್ತಾ ಇದೆ ಅಂದ್ರೆ ದಸರಾ ಟೈಮಲ್ಲಿ ಕೇಳ್ಬೇಕಾ, ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡ್ತಿದ್ದಂಗೆ ಅಷ್ಟು ಖುಷಿ ಆಗ್ಬಿಡುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ನ ಮಾಡಿದ್ದಾರೆ. ಅಷ್ಟು ಭೀಮನ್ ಎಂಟ್ರಿ ಹೇಗಿರುತ್ತೆ ಅಂತ ನೋಡಿ. ಭೀಮ ಆನೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ಜನಗಳು. ಫುಲ್ ಎಕ್ಸೈಟೆಡ್ ಆಗಿ ಭೀಮನ್ ನೋಡಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತು ನಿಮಗೆ ನಮ್ಮ ಮೈಸೂರು ಅರಮನೆ ಹಾಗೂ ಮೈಸೂರಲ್ಲಿ ಇರ್ತಕ್ಕಂತಹ ಲೈಟಿಂಗ್ಸ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಮೈಸೂರು ಲೈಟಿಂಗ್ಸಲ್ಲಿ ಎಷ್ಟು ಜಗಮಗಿಸ್ತಾ ಇದೆ ಅಂತ ನೋಡೋಣ. ಅರಮನೆ ಅಂತೂ ಕೇಳೋದೆ ಬೇಡ. ನಾರ್ಮಲ್ ಡೇಸಲ್ಲೇ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ದಸರಾ ಟೈಮಲ್ಲಿ ಕೇಳಬೇಕಾ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಇದು ಬಂದು ಅರಸು ರೋಡಲ್ಲಿ. ನೀವು ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನೋಡ್ತಿದ್ದಂಗೆ ಅಷ್ಟು ಖುಷಿ ಆಗ್ಬಿಡುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ಲೈಕ್ ಆಕಾಶದಿಂದ ನಕ್ಷತ್ರಗಳೇ ಉದುರಿ ಬೀಳ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ಕೆಳಗಡೆಯಿಂದ ನೋಡಿದ್ರೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅರಸು ರೋಡಲ್ಲಿ. ಆ್ಯಂಡ್ ಈ ವರ್ಷ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಒಂಥರ ಯುನೀಕ್ ಆಗಿ ಮಾಡಿದ್ದಾರೆ ಲೈಟಿಂಗ್ಸ್ನೆಲ್ಲ. ಆ್ಯಂಡ್ ಅಷ್ಟೇ ಟ್ರಾಫಿಕ್ ಕೂಡ ಇರುತ್ತೆ ಇಲ್ಲಿ. ಎಸ್, ಇಲ್ಲಿ ಅರಸು ರೋಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಭೀಮನ್ ಎಂಟ್ರಿ ಹೇಗಿರುತ್ತೆ ಅಂತ ನೋಡಿ. ಭೀಮ ಆನೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ಜನಗಳು. ಫುಲ್ ಬ್ಯಾರಿಕೇಡ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಭೀಮ ಬರೋದೊಂದು ಬಾಕಿ ಇದೆ. ಇನ್ನೇನು ಹತ್ರದಲ್ಲಿ ಭೀಮ ಬಂದ ಎಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಫುಲ್ಲು. ಬಂತು, ಫುಲ್ ಎಕ್ಸೈಟೆಡ್ ಆಗಿ ಭೀಮ ನೋಡಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಬಂದ ಭೀಮ. ಈ ದೃಶ್ಯ ನೋಡಕ್ಕೆ ತುಂಬಾ ದಿವಸದಿಂದ ಕಾಯ್ತಾ ಇದ್ರು ಜನಗಳು. ಇವಾಗ ತೃಪ್ತಿ ಆಯ್ತು. ಆನೆ ಭೀಮ ಸಕ್ಕತ್ತು. ತಿರುಗ್ತು ಎಲ್ಲ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. ಎಸ್, ನೋಡಿದ್ರಲ್ಲ, ಅಂಬಾರಿ ಹೊರೋ ಆನೆಗಿಂತ ಈ ಭೀಮನ್ಗೆ ಜಾಸ್ತಿ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಇವಾಗ.
you know